ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. 4-5 ವರ್ಷಗಳ ಹಿಂದೆ ಹೋದರೆ ಟ್ರಂಪ್ ಹಾಗೂ ಭಾರತದ ದೋಸ್ತಿ ತುಂಬಾನೇ ಚೆನ್ನಾಗಿತ್ತು. ಟ್ರಂಪ್ ಎಲ್ಲೇ ಹೋದರೂ ಮೋದಿ ನನ್ನ ಫ್ರೆಂಡ್ ಅಂತ ಬಹಿರಂಗವಾಗಿಯೇ ಹೇಳ್ತಾ ಇದ್ರು. ಮೋದಿ ಕೂಡ ಒಬ್ಬ ಗೆಳೆಯನಾಗಿ ಟ್ರಂಪ್ಗೆ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನ ಮಾಡಿದ್ದಾರೆ. ಆದರೆ ಈ ಬಾರಿ ಅಧಿಕಾರಕ್ಕೆ ಬಂದ ನಂತರ ಟ್ರಂಪ್ ಕಂಪ್ಲೀಟ್ ಆಗಿ ಚೇಂಜ್ ಆಗಿದ್ದಾರೆ. ಫ್ರೆಂಡ್ ಅಂತ ಹೇಳಿಯೇ ಭಾರತದ ಬೆನ್ನಿಗೆ ಚೂರಿ ಇರಿತಾ ಇದ್ದಾರೆ. ಅಕ್ರಮ ವಲಸಿಗರಿಂದ ಹಿಡಿದು ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸಂಘರ್ಷದವರೆಗೆ ಟ್ರಂಪ್ ಭಾರತದ ಜೊತೆ ನಿಂತುಕೊಳ್ಳಲೇ ಇಲ್ಲ. ತೆರಿಗೆ ವಿಚಾರದಲ್ಲೂ ಭಾರತಕ್ಕೆ ಹೇರಳವಾದ ತೆರಿಗೆ ಹಾಕಿ ಗಾಂಚಾಲಿ ಬುದ್ಧಿ ತೋರಿಸಿದ್ದಾರೆ. ಕೇವಲ ಇದಿಷ್ಟೇ ಅಲ್ಲ, ವ್ಯಾಪಾರದ ವಿಚಾರದಲ್ಲೂ ಕೂಡ ಅಮೆರಿಕ ಭಾರತದ ಬೆನ್ನಿಗೆ ಚೂರಿ ಹಾಕ್ತಾ ಇದೆ. ಭಾರತದ ಮಾವಿನ ಹಣ್ಣು ಅಂದರೆ ಅಮೆರಿಕನ್ನರಿಗೆ ಪಂಚಪ್ರಾಣ. ಇದೇ ಕಾರಣಕ್ಕೆ ಭಾರತದಿಂದ ಪ್ರತಿ ವರ್ಷ ಟನ್ ಗಟ್ಟಲೆ ಮಾವಿನ ಹಣ್ಣು ಅಮೆರಿಕಾಗೆ ರಫ್ತಾಗುತ್ತೆ. ಇದೇ ರೀತಿ ಕಳೆದ ತಿಂಗಳು ಕೂಡ ಅಮೆರಿಕಾಗೆ ಭಾರತದಿಂದ ಮಾವಿನ ಹಣ್ಣು ರಫ್ತಾಗಿತ್ತು. ಆದರೆ ಭಾರತದಿಂದ ರಫ್ತಾಗಿದ್ದ ಈ ಮಾವಿನ ಹಣ್ಣನ್ನ ಅಮೆರಿಕ ರಿಜೆಕ್ಟ್ ಮಾಡಿತ್ತು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 15 ಮಾವಿನ ಹಣ್ಣಿನ ಶಿಪ್ಮೆಂಟ್ಗಳನ್ನ ಅಮೆರಿಕ ರಿಜೆಕ್ಟ್ ಮಾಡಿತ್ತು. ಪೇಪರ್ ವರ್ಕ್ ಸರಿಯಿಲ್ಲ ಅನ್ನುವ ಕಾರಣಕ್ಕಾಗಿ ಅಮೆರಿಕ ಭಾರತದ ಈ ಮಾವಿನ ಹಣ್ಣುಗಳನ್ನು ರಿಜೆಕ್ಟ್ ಮಾಡಿತ್ತು. ಇದರಿಂದ ಬರೋಬ್ಬರಿ 4 ಕೋಟಿ ರೂಪಾಯಿ ಭಾರತದ ವ್ಯಾಪಾರಿಗಳಿಗೆ ಲಾಸ್ ಆಗಿತ್ತು. ಇಲ್ಲಿ ಗೊತ್ತಿರಲೇಬೇಕಾದ ಮತ್ತೊಂದು ಸಂಗತಿ ಅಂದರೆ, ಈ ಮಾವಿನ ಹಣ್ಣುಗಳನ್ನು ಮರಳಿ ವಾಪಸ್ ಭಾರತಕ್ಕೆ ತರೋದಕ್ಕೆ ಕೂಡ ಅಮೆರಿಕ ಬಿಡಲಿಲ್ಲ. ಅಲ್ಲೇ ಮಾವಿನ ಹಣ್ಣನ್ನು ಡಿಸ್ಪೋಸ್ ಮಾಡುವಂತೆ ಆದೇಶ ಮಾಡಲಾಯಿತು. ಅಲ್ಲಿಗೆ ಮಾರಾಟ ಮಾಡೋದಕ್ಕೆ ಕೂಡ ಇಲ್ಲ, ಅಮೆರಿಕನ್ನರು ತಿನ್ನೋದಕ್ಕೆ ಕೂಡ ಇಲ್ಲ. ಅಷ್ಟು ಟನ್ ಗಟ್ಟಲೆ ಮಾವಿನ ಹಣ್ಣು ಹಾಳಾಗಿ ಹೋಗುತ್ತೆ. ಅಷ್ಟಕ್ಕೂ ಅಮೆರಿಕ ಯಾಕೆ ಹೀಗೆ ಮಾಡ್ತಾ ಇದೆ? ಮಾವಿನ ಹಣ್ಣನ್ನು ರಿಜೆಕ್ಟ್ ಮಾಡಿದ್ದು ಯಾಕೆ? ಮುಂದೆ ಭಾರತದ ಮಾವು ಬೆಳೆಗಾರರ ಕತೆ ಏನು ಎಲ್ಲವನ್ನ ತೋರಿಸ್ತೀವಿ ನೋಡಿ. ಅಮೆರಿಕ ಈಗ ಮೊದಲಿನಂತಿಲ್ಲ, ಅದು ಬದಲಾಗಿದೆ. ಹಾಗಂತ ಅದು ಒಳ್ಳೆಯ ಬದಲಾವಣೆ ಅಲ್ಲ, ಅಂತ್ಯದ ಆರಂಭ ಅಂತಾರಲ್ಲ ಹಾಗೆ. ಅಮೆರಿಕ ಈ ರೀತಿ ಬದಲಾದರೆ ಮುಂದೊಂದು ದಿನ ವಿಶ್ವದ ದೊಡ್ಡಣ್ಣ ಅಂತ ಕರೆಸಿಕೊಳ್ಳುವ ಈ ದೇಶಕ್ಕೆ ಹೀನ ದಿನಗಳು ಕೂಡ ಎದುರಾಗಬಹುದು. ಅದರಲ್ಲೂ ಭಾರತದ ವಿಚಾರದಲ್ಲಿ ಅಮೆರಿಕ ಕಂಪ್ಲೀಟ್ ಆಗಿ ಚೇಂಜ್ ಆಗಿದೆ. ಸ್ನೇಹಿತ ದೇಶವಾಗಿದ್ದ ಈ ದೇಶ ಈಗ ಶತ್ರು ದೇಶವಾಗಿ ಬದಲಾಗಿದೆ. ಅಮೆರಿಕ ಯಾಕೆ ಈ ರೀತಿ ಆಗ್ತಾ ಇದೆ ಅಂತ ಕೇಳಿದ್ರೆ ಉತ್ತರ ಹೊಟ್ಟೆ ಕಿಚ್ಚು. ಜಗತ್ತಿನಲ್ಲಿ ಬಹುತೇಕ ಎಲ್ಲ ಕಾಯಿಲೆಗಳಿಗೆ ಮದ್ದಿದೆ, ಆದರೆ ಈ ಹೊಟ್ಟೆ ಕಿಚ್ಚಿಗೆ ಯಾವುದೇ ರೀತಿಯ ಮದ್ದಿಲ್ಲ. ಇಲ್ಲಿವರೆಗೆ ಈ ಮಾನಸಿಕ ಕಾಯಿಲೆಗೆ ಮದ್ದು ಕಂಡುಹಿಡಿಯುವುದಕ್ಕೆ ಸಾಧ್ಯವೇ ಆಗಿಲ್ಲ. ಇದೀಗ ಈ ಕಾಯಿಲೆ ಅಮೆರಿಕವನ್ನ ಆವರಿಸಿಕೊಂಡಿದೆ. ಅದಕ್ಕೆ ಭಾರತದ ಬೆಳವಣಿಗೆಯನ್ನು ನೋಡಿ ಸಹಿಸಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇದೇ ಕಾರಣಕ್ಕನ್ಸುತ್ತೆ ಈಗಿನ ಅಮೆರಿಕ ಅಧ್ಯಕ್ಷ ಟ್ರಂಪ್ ಭಾರತದ ಮೇಲೆ ಒಂದು ರೀತಿ ಸವಾರಿಯನ್ನೇ ಮಾಡ್ತಾ ಇದ್ದಾರೆ. ಟ್ರಂಪ್ ಈ ಬಾರಿ ಚುನಾವಣೆಯಲ್ಲಿ ಗೆದ್ದ ನಂತರ ಭಾರತದ ಮೇಲೆ ದೊಡ್ಡ ದೊಡ್ಡ ಹೇಳಿಕೆಗಳನ್ನೇ ಕೊಟ್ಟಿದ್ರು. ಭಾರತ ಜಗತ್ತಿನಲ್ಲೇ ಅತಿ ಹೆಚ್ಚು ತೆರಿಗೆ ವಸೂಲಿ ಮಾಡುವ ದೇಶಗಳಲ್ಲಿ ಒಂದು ಅನ್ನುವ ಹೇಳಿಕೆ ಕೊಟ್ಟಿದ್ದ ಟ್ರಂಪ್ ಭಾರತದ ವಿರುದ್ಧ ಸುಂಕ ಸಮರವನ್ನ ಆರಂಭ ಮಾಡಿದ್ರು. ಇದ್ದಕ್ಕಿದ್ದ ಹಾಗೆ ಭಾರತದ ವಸ್ತುಗಳ ಮೇಲಿನ ತೆರಿಗೆಯನ್ನ ಏರಿಸಿದ್ದರು. ಭಾರತದ ವಸ್ತುಗಳ ಮೇಲೆ 26% ತೆರಿಗೆಯನ್ನ ಟ್ರಂಪ್ ಸರ್ಕಾರ ವಿಧಿಸಿತ್ತು. ಮೊದಲೆಲ್ಲ ಭಾರತದ ವಸ್ತುಗಳು ಅಮೆರಿಕದಲ್ಲಿ ಯಥೇಚ್ಛ ಪ್ರಮಾಣದಲ್ಲಿ ಮಾರಾಟವಾಗ್ತಾ ಇತ್ತು. ಆದರೆ ಈ ಬಾರಿ ತೆರಿಗೆ ಹೆಚ್ಚಳ ಮಾಡಿರೋದ್ರಿಂದ ಭಾರತದ ವಸ್ತುಗಳ ವ್ಯಾಪಾರಕ್ಕೆ ಬ್ರೇಕ್ ಬಿದ್ದಿದೆ. ಬೆಲೆ ಹೆಚ್ಚಾಗಿರೋದ್ರಿಂದ ಅಮೆರಿಕನ್ನರು ಭಾರತದ ವಸ್ತುಗಳಿಂದ ದೂರ ಹೋಗ್ತಾ ಇದ್ದಾರೆ. ಮುಂದೆ ಈ ಕುರಿತಂತೆ ಅಮೆರಿಕ ಹಾಗೂ ಭಾರತದ ಜೊತೆ ಮಾತುಕತೆಯಾಗುತ್ತೆ. ಮಾತುಕತೆಯಲ್ಲಿ ಸ್ವಲ್ಪ ಚೌಕಾಸಿ ಮಾಡುವಲ್ಲಿ ಭಾರತ ಯಶಸ್ವಿ ಕೂಡ ಆಗುತ್ತೆ. ಸದ್ಯ ತೆರಿಗೆಯ ವಿಚಾರ ಮಾತುಕತೆಯ ಹಂತದಲ್ಲಿದೆ. ಇದೆಲ್ಲ ಆದಮೇಲೆ ಅಮೆರಿಕ ಭಾರತ ಹಾಗೂ ಪಾಕಿಸ್ತಾನ ನಡುವಿನ ಸಂಘರ್ಷದ ವಿಚಾರದಲ್ಲಿ ಕೂಡ ಮೂಗು ತೋರಿಸಿತ್ತು. ನಾನೇ ಕದನ ವಿರಾಮ ಘೋಷಣೆ ಮಾಡಿದ್ದು ಅಂತ ಟ್ರಂಪ್ ಜಾಗತಿಕ ಮಟ್ಟದಲ್ಲಿ ಕೊಚ್ಕೊಂಡಿದ್ರು. ಭಾರತ ಇದನ್ನ ಬಹಿರಂಗವಾಗಿಯೇ ಅಲ್ಲಗಳೆದಿದ್ರು. ಟ್ರಂಪ್ ಮಾತ್ರ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ ಇಡೀ ಜಗತ್ತಿನಲ್ಲಿ ಡಂಗೂರ ಸಾರಿಸಿಬಿಟ್ರು. ಇದು ಭಾರತೀಯರ ಆಕ್ರೋಶಕ್ಕೆ ಕೂಡ ಕಾರಣವಾಗಿತ್ತು. ಟ್ರಂಪ್ ಮೇಲಿನ ಭಾವನೆಯೇ ಈ ಸಂದರ್ಭದಲ್ಲಿ ಬದಲಾಗಿಬಿಡ್ತು. ಈ ಹಿಂದೆ ಅಧಿಕಾರಕ್ಕೆ ಬಂದ ಸಂದರ್ಭದಲ್ಲಿ ಭಾರತೀಯರು ಕೂಡ ಟ್ರಂಪ್ ಅನ್ನ ಇಷ್ಟಪಟ್ಟಿದ್ರು. ಹೀಗಾಗಿ ಈ ಬಾರಿಯ ಚುನಾವಣೆಯಲ್ಲಿ ಕೂಡ ಟ್ರಂಪ್ ಗೆದ್ದು ಬರಲಿ ಅಂತ ಭಾರತೀಯರು ಆಶಿಸಿದ್ರು. ಭಾರತೀಯರು ಅಂದುಕೊಂಡಂತೆ ಚುನಾವಣೆಯಲ್ಲಿ ಟ್ರಂಪ್ ಏನೋ ಗೆದ್ದು ಬರ್ತಾರೆ. ಆದರೆ ಹೀಗೆ ಗೆದ್ದು ಬಂದ ಟ್ರಂಪ್ ಭಾರತದ ವಿರುದ್ಧ ಹಲವು ಕೆಲಸಗಳನ್ನ ಮಾಡ್ತಾರೆ. ಅದರಲ್ಲೂ ಅಮೆರಿಕಕ್ಕೆ ಹೋಗಿದ್ದ 15 ಶಿಪ್ಮೆಂಟ್ ಮಾವಿನ ಹಣ್ಣನ್ನ ಅಮೆರಿಕ ರಿಜೆಕ್ಟ್ ಮಾಡಿದೆ ಅನ್ನುವ ಸುದ್ದಿ ಬರ್ತಾ ಇದ್ದಂತೆ ಭಾರತೀಯರ ಆಕ್ರೋಶ ಮತ್ತಷ್ಟು ಹೆಚ್ಚಾಗಿತ್ತು.
3 ವಾರಗಳ ಹಿಂದೆ ಭಾರತದ ಮಾವಿನ ಹಣ್ಣುಗಳು ಅಮೆರಿಕಗೆ ರಫ್ತಾಗಿದ್ದವು. ನಾವು ಆರಂಭದಲ್ಲೇ ಹೇಳಿದಂತೆ ಭಾರತದ ಮಾವಿನ ಹಣ್ಣುಗಳು ಅಂದರೆ ಅಮೆರಿಕನ್ನರು ಬಾಯಿ ಚಪ್ಪರಿಸಿಕೊಂಡು ತಿಂತಾರೆ. ಹೀಗಾಗಿ ಭಾರತದ ಮಾವಿನ ಹಣ್ಣುಗಳಿಗೆ ಅಮೆರಿಕದಲ್ಲಿ ದೊಡ್ಡ ಮಾರ್ಕೆಟ್ ಇತ್ತು. ಆದರೆ ಈ ಬಾರಿ ಮಾತ್ರ ದಾಖಲೆ ಸರಿ ಇಲ್ಲ ಅನ್ನುವ ಕಾರಣ ನೀಡಿ ಭಾರತದ ಮಾವಿನ ಹಣ್ಣುಗಳನ್ನು ಅಮೆರಿಕ ರಿಜೆಕ್ಟ್ ಮಾಡಿತ್ತು. ಇಲ್ಲಿ ಭಾರತದಿಂದ ಅಮೆರಿಕಾಗೆ ಎಷ್ಟು ದೂರ ಇದೆ ಅನ್ನೋದು ನಿಮಗೆಲ್ಲ ಗೊತ್ತಿರಬಹುದು. ಅಷ್ಟು ದೂರಕ್ಕೆ ಹೋದ ಮಾವಿನ ಹಣ್ಣನ್ನು ಇದ್ದಕ್ಕಿದ್ದ ಹಾಗೆ ರಿಜೆಕ್ಟ್ ಮಾಡಿದರೆ ವ್ಯಾಪಾರಿಗಳಿಗೆ ಹೇಗಾಗಬೇಡ ಹೇಳಿ. ಈ ಮಾವಿನ ಹಣ್ಣುಗಳನ್ನು ವಾಪಸ್ ಭಾರತಕ್ಕೆ ತರೋದಕ್ಕೆ ಕೂಡ ಅಮೆರಿಕ ಬಿಡಲೇ ಇಲ್ಲ. ಅಮೆರಿಕಾದಲ್ಲೇ ಅವುಗಳನ್ನು ನಾಶ ಮಾಡುವಂತೆ ಸೂಚನೆ ನೀಡಲಾಗಿತ್ತು. ಹೀಗಾಗಿ 15 ಶಿಪ್ಮೆಂಟ್ನಲ್ಲಿ ಅಮೆರಿಕಕ್ಕೆ ಹೋದ ಭಾರತದ ಮಾವಿನ ಹಣ್ಣುಗಳು ಸುಖ ಸುಮ್ಮನೆ ಹಾಳಾಗಿ ಹೋಗುತ್ತೆ. ಇಲ್ಲಿ ಲಾಸ್ ಆಗಿದ್ದು ಕೇವಲ ಹಣ ಮಾತ್ರವಲ್ಲ, ಮಾವಿನ ಹಣ್ಣುಗಳು ಕೂಡ. ಮಾವಿನ ಹಣ್ಣಿನ ರುಚಿಯನ್ನ ಯಾರಿಗೂ ಸವಿಯೋದಕ್ಕೆ ಸಾಧ್ಯವಾಗಿಲ್ಲ. ಹಣ್ಣಿನ ರಾಜ ಅಂತ ಕರೆಯುವ ಮಾವಿನ ಹಣ್ಣಿಗೆ ಜಗತ್ತಿನಾದ್ಯಂತ ಡಿಮ್ಯಾಂಡ್ ಇದೆ. ಭಾರತದ ರೈತರು ಕೂಡ ಮಾವಿನ ವಿಚಾರದಲ್ಲಿ ದೊಡ್ಡ ವ್ಯಾಪಾರವನ್ನೇ ಮಾಡ್ತಾರೆ. ಭಾರತದಿಂದ ಜಗತ್ತಿನ ಮೂಲೆ ಮೂಲೆಗೆ ಮಾವಿನ ಹಣ್ಣು ರಫ್ತಾಗುತ್ತೆ. ಹೀಗೆ ಭಾರತದಿಂದ ಅತಿ ಹೆಚ್ಚು ಮಾವು ರಫ್ತಾಗುವುದು ಅಮೆರಿಕ ದೇಶಕ್ಕೆ. ಇಂತಹ ಸಂದರ್ಭದಲ್ಲಿ ಅಮೆರಿಕ ಇದ್ದಕ್ಕಿದ್ದ ಹಾಗೆ ಭಾರತದ ಮಾವಿನ ಹಣ್ಣುಗಳನ್ನು ರಿಜೆಕ್ಟ್ ಮಾಡಿಬಿಟ್ರೆ ಇದರಿಂದ ನಮ್ಮ ದೇಶದ ರೈತರಿಗೆ ಅದೆಷ್ಟು ಪ್ರಮಾಣದಲ್ಲಿ ನಷ್ಟವಾಗಬಹುದು ಒಮ್ಮೆ ಇಮ್ಯಾಜಿನ್ ಮಾಡಿಕೊಳ್ಳಿ. ಇಲ್ಲಿ ಕೇವಲ ಮಾವಿಗೆ ಹೊಡೆತ ಬಿದ್ದಿದ್ದಲ್ಲ, ಬದಲಾಗಿ ಭಾರತದ ಪ್ರತಿಷ್ಠೆಯ ಮೇಲೆ ಕೂಡ ಹೊಡೆತ ಬಿದ್ದಿದೆ. ಭಾರತದ ಮಾವಿನ ಹಣ್ಣುಗಳನ್ನು ರಿಜೆಕ್ಟ್ ಮಾಡಿರೋದ್ರಿಂದ ಒಂದು ರೀತಿ ಜಾಗತಿಕ ಮಟ್ಟದಲ್ಲಿ ಭಾರತಕ್ಕೆ ಅವಮಾನ ಕೂಡ ಆಗಿದೆ. ಮತ್ತೊಂದು ಕಡೆ ಭಾರತಕ್ಕೆ ದೊಡ್ಡ ಮಾರ್ಕೆಟ್ ಕೂಡ ಕೈ ತಪ್ಪುವ ಸಾಧ್ಯತೆ ಇದೆ. ಅಂದಹಾಗೆ ಅಮೆರಿಕ ಮಾವಿನ ಹಣ್ಣುಗಳನ್ನು ರಿಜೆಕ್ಟ್ ಮಾಡೋದಕ್ಕೆ ಕೊಟ್ಟಿರುವ ಪ್ರಮುಖ ಕಾರಣ ಏನಪ್ಪಾ ಅಂತ ಕೇಳಿದ್ರೆ ವಿಕಿರಣ ಸರ್ಟಿಫಿಕೇಟ್. ಮಾವಿನ ಹಣ್ಣುಗಳು ಹಾಳಾಗದಂತೆ ಕೆಲವೊಂದು ವಿಕಿರಣ ಚಿಕಿತ್ಸೆ ನೀಡಲಾಗುತ್ತೆ. ಈ ವಿಕಿರಣ ಚಿಕಿತ್ಸೆಯ ಬಗ್ಗೆ ಸರಿಯಾದ ದಾಖಲೆಗಳು ಇಲ್ಲ ಅನ್ನುವ ಕಾರಣಕ್ಕಾಗಿ 4 ಕೋಟಿ ಮೌಲ್ಯದ ಮಾವಿನ ಹಣ್ಣನ್ನ ಅಮೆರಿಕ ರಿಜೆಕ್ಟ್ ಮಾಡಿತ್ತು. ಹಾಗೆ ನೋಡ್ಲಿಕ್ಕೆ ಹೋದ್ರೆ ಕಳೆದ 1 ವರ್ಷದ ಅವಧಿಯಲ್ಲಿ ಅಮೆರಿಕ 2025 ಮೆಟ್ರಿಕ್ ಟನ್ಗಳಷ್ಟು ಮಾವಿನ ಹಣ್ಣುಗಳನ್ನು ಭಾರತದಿಂದ ತರಿಸ್ಕೊಂಡಿತ್ತು. ಇದರಿಂದ ಭಾರತದ ರೈತರು $50 ಮಿಲಿಯನ್ ವ್ಯಾಪಾರ ಮಾಡಿದ್ರು. ಈಗ ಕೇವಲ ದಾಖಲೆ ಸರಿ ಇಲ್ಲ ಅನ್ನುವ ಕಾರಣಕ್ಕಾಗಿ ಅಷ್ಟೊಂದು ಪ್ರಮಾಣದ ಮಾವಿನ ಹಣ್ಣುಗಳನ್ನು ರಿಜೆಕ್ಟ್ ಮಾಡಿದರೆ ಭಾರತಕ್ಕೆ ಹೇಗಾಗಬೇಡ ಹೇಳಿ. ಹಾಗಂತ ಇಲ್ಲಿ ಭಾರತದ ತಪ್ಪೇ ಇಲ್ಲ ಅಂತಲ್ಲ. ಒಂದು ವೇಳೆ ತಪ್ಪಿದ್ರೂ ಮತ್ತೊಮ್ಮೆ ಅಮೆರಿಕ ಅದನ್ನು ಚೆಕ್ ಮಾಡಬಹುದಿತ್ತು. ವಿಕಿರಣ ಚಿಕಿತ್ಸೆಯನ್ನ ಅಮೆರಿಕದಲ್ಲಿ ಕೂಡ ಕೊಡಬಹುದಿತ್ತು. ಇದ್ಯಾವುದರ ಗೋಜಿಗೆ ಹೋಗದ ಅಮೆರಿಕ ನೇರವಾಗಿ ನಮ್ಮ ಮಾವಿನ ಹಣ್ಣುಗಳನ್ನು ರಿಜೆಕ್ಟ್ ಮಾಡಿಬಿಡ್ತು. ಹಾಗಂತ ಟ್ರಂಪ್ ಕೇವಲ ಮಾವಿನ ಹಣ್ಣಿನ ವಿಚಾರದಲ್ಲಿ ಮಾತ್ರ ಅಡ್ಡಗಾಲು ಹಾಕಿಲ್ಲ. ಐಫೋನ್ ತಯಾರಿಕೆಯ ವಿಚಾರದಲ್ಲಿ ಕೂಡ ಟ್ರಂಪ್ ಅಡ್ಡಗಾಲು ಹಾಕಿದ್ರು. ಐಫೋನ್ ಭಾರತದಲ್ಲಿ ತನ್ನ ಫ್ಯಾಕ್ಟರಿ ಆರಂಭ ಮಾಡೋದಕ್ಕೆ ಮುಂದಾಗಿತ್ತು. ಈ ವಿಚಾರ ಗೊತ್ತಾಗುತ್ತಿದ್ದಂತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಆಪಲ್ ಸಿಇಒಗೆ ಕ್ಲಾಸ್ ತೆಗೆದುಕೊಂಡ್ರು. ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಐಫೋನ್ ತಯಾರಿಕಾ ಘಟಕ ನಿರ್ಮಾಣ ರೆಡಿ ಆಗಬಾರದು ಅಂತ ತಾಕೀತು ಮಾಡಿದ್ರು. ಒಂದಲ್ಲ ಒಂದು ದಿನ ಭಾರತಕ್ಕೂ ಕೂಡ ಟೈಮ್ ಬರುತ್ತೆ. ಈಗ ಅಮೆರಿಕ ನಮ್ಮ ಮಾವಿನ ಹಣ್ಣನ್ನು ರಿಜೆಕ್ಟ್ ಮಾಡಿದ್ರು. ನಮಗೆ ಜಗತ್ತಿನಲ್ಲಿ ಬೇರೆ ಬೇರೆ ಮಾರ್ಕೆಟ್ ಇದೆ. ನಮ್ಮಿಂದ ನ್ಯೂಜಿಲ್ಯಾಂಡ್ ಮಾವಿನ ಹಣ್ಣನ್ನು ಖರೀದಿ ಮಾಡುತ್ತೆ. ಜಪಾನ್, ದಕ್ಷಿಣ ಆಫ್ರಿಕಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಸೌದಿ ಅರೇಬಿಯಾ ಮಾವಿನ ವಿಚಾರದಲ್ಲಿ ಭಾರತಕ್ಕೆ ದೊಡ್ಡ ಮಾರ್ಕೆಟ್. ಭಾರತದ ಮಾವಿನ ಹಣ್ಣಿಗೆ ಡಿಮ್ಯಾಂಡ್ ಕಡಿಮೆ ಅಂತೂ ಆಗೋದಿಲ್ಲ. ಮುಂದೆ ಅಮೆರಿಕವನ್ನ ಸೌದಿ ರಿಪ್ಲೇಸ್ ಮಾಡಲಿದೆ ಅಷ್ಟೇ. ಅಮೆರಿಕದ ಈ ಕುತಂತ್ರಿ ಬುದ್ಧಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.